ಒಂದು ಕಡೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಇಂಡಿಯಾ ಕೂಟದ ಕಡೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಚೆನ್ನಾಗಿರುತ್ತೆ, ಇದೊಂದು ಚರ್ಚೆ ಬಂತು. ಇದೇ ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ ವಿಶೇಷವಾಗಿ ಮಮತಾ ಬ್ಯಾನರ್ಜಿ ಒನ್ಸ್ ಅಗೈನ್ ಅವರು ಹೇಳ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ ಅದರಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ವಿಷಯಗಳನ್ನು ಮಮತಾ ಬ್ಯಾನರ್ಜಿ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ವಾರಾಣಸಿ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರಲ್ಲಿ ನಿಂತ್ಕೊಂಡಾಗ ಅವರ ವಿರುದ್ಧವಾಗಿ ಪ್ರಿಯಾಂಕಾ ಗಾಂಧಿ ನಿಂತರೆ ಹೇಗೆ ಅಂತ ಒಂದು. ಇನ್ನೊಂದು ಹೆಸರು ಬರುತ್ತೆ, ನಿತೀಶ್ ಕುಮಾರ್ ಅವರೇ ನಿಂತರೆ ಹೇಗೆ, ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಫೇಸ್ ಮಾಡ್ತಾ ನಿತೀಶ್ ಕುಮಾರ್ ಅವರೇ ನಿಂತರೆ ಹೇಗೆ ಅಂತ ಒಂದು ಭಾಗ. ಇನ್ನೊಂದು ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ರೆಡಿ ಆಗಬಹುದು. ವಿಷಯ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಒಬ್ಬ ಎಂ ಪಿಯನ್ನು ಆಯ್ಕೆ ಮಾಡ್ತಾ ಇದ್ದೀವ, ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಾ ಇದ್ದೀವ, ಸ್ಟ್ರೈಟ್ ಅವೇ ಪ್ರಧಾನಮಂತ್ರಿಯನ್ನೇ ಆಯ್ಕೆ ಮಾಡ್ತಾ ಇದ್ದೀವ. ಒಬ್ಬ ಮತದಾರ ತನ್ನ ಕ್ಷೇತ್ರವನ್ನು ನೋಡಿ ಮತ ಹಾಕಬೇಕಾ, ತನ್ನ ಕ್ಷೇತ್ರದಲ್ಲಾದಂಥ ಕೆಲಸವನ್ನು ನೋಡಿ ಮತ ಹಾಕಬೇಕಾ, ತನಗೆ ಸಿಕ್ಕ ಸವಲತ್ತುಗಳು, ಈ ಸವಲತ್ತುಗಳಿಗೆ ಬೆಂಬಲವಾಗಿ ನಿಂತಹ ವ್ಯಕ್ತಿಗೆ ಮತ ಹಾಕಬೇಕಾ, ಕ್ಷೇತ್ರವನ್ನು ಹಸನು ಮಾಡಿದವನಿಗೆ ಮತ ಹಾಕಬೇಕಾ, ದೇಶಕ್ಕೆ ದೊಡ್ಡ ಲೀಡರು, ಈ ಪಕ್ಷದ ಟಾಲೆಸ್ಟ್ ಲೀಡರ್ ಇವರು, ಇನ್ನೊಂದು ಪಕ್ಷದ ಟಾಲೆಸ್ಟ್ ಲೀಡರ್ ಇವರು ಕೌಂಟ್ರು, ಈ ಆಧಾರದ ಮೇಲೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ನಡೆಯುತ್ತಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇವತ್ತು ಬಸವರಾಜ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ಅವರೇ. ನಮಸ್ಕಾರ. ರೇಣುಕಾ ಪ್ರಸಾದ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ರೇಣುಕಾ ಪ್ರಸಾದ್ ಅವರೇ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರಾಗಿ. ಸ್ವಾಗತ ನಟರಾಜ್ ಗೌಡ್ರೆ. ಹೂಮ್ ವಿ ಆರ್ ಎಲೆಕ್ಟಿಂಗ್ ಅಂತ, ಯಾರನ್ನು ಆಯ್ಕೆ ಮಾಡ್ತಿರೋದು ನಾವು ಅಂತ. ಇಲ್ಲಿ ಪ್ರಿಯಾಂಕಾ ಗಾಂಧಿನ ಆಯ್ಕೆ ಮಾಡ್ತಾ ಇದ್ದೀವಾ, ಇಲ್ಲ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಾ, ಎಂ ಪಿನ ಆಯ್ಕೆ ಮಾಡ್ತಾ ಇದ್ದೀವಾ, ದೇಶ ರಕ್ಷಣೆ, ದೇಶದ ಆರ್ಥಿಕತೆ, ಗಡಿ, ಚೀನಾ, ಪಾಕಿಸ್ತಾನ, ಹಿಂದುತ್ವ, ದೇವಸ್ಥಾನ, ಸ್ಟ್ಯಾಚ್ಯೂ, ರೋಡ್, ಸ್ಟ್ರಾಂಗೆಸ್ಟ್ ಲೀಡರ್, ಇವ್ರ ಸಮಕ್ಕಿನ್ಯಾರು ಮ್ಯಾಚ್ ಮಾಡಲ್ಲ. ಇದರಲ್ಲಿ ಯಾವ ಟಾಪಿಕ್ ಮೇಲೆ ಈ ಬಾರಿ 2024ಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಆಯ್ಕೆ ಮಾಡಬೇಕು ಅಂತ ನೋಡಿ. 2024ರ ಚುನಾವಣೆ ದೇಶ ಪ್ರೇಮನು ಸೇರಿಸ್ಕೊಳ್ಳಿ. ಅಲ್ಲ, 140 ಕೋಟಿ ಜನಸಂಖ್ಯೆಯಲ್ಲಿ 140 ಕೋಟಿ ಜನನು ಕೂಡ ಬೈ ಬರ್ತ್ ಬೈ ಡಿಫಾಲ್ಟ್ ದೇಶಭಕ್ತರೆ. ಓಕೆ, ಅವರವರ ಐಡಿಯಾಲಜಿ ಬದಲಾವಣೆ ಇರ್ಬೋದು, ಎಲ್ಲದಕ್ಕೂ ಅವಕಾಶ, ಡೈವರ್ಸಿಟಿ, ದೇಶದ ಡೈವರ್ಸಿಟಿ ಇರ್ತಕ್ಕಂಥ ವಿವಿಧತೆ ಇರ್ತಕ್ಕಂಥ ದೇಶದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ನಾಸ್ತಿಕನೂ ಅಷ್ಟೇ, ಆಸ್ತಿಕನೂ ಅಷ್ಟೇ, ಯಾರು ನಂಬೋರು ಅಷ್ಟೇ, ದೇವರನ್ನು ನಂಬದಲೇ ಇರೋರ್ಗೂ ಎಲ್ಲರೂ ಈಕ್ವಲ್ ಈ ದೇಶದಲ್ಲಿ. ಸಂವಿಧಾನ ಮುಂದೆ ಪ್ರತಿಯೊಬ್ಬರು ಈಕ್ವಲ್. ಆದರೆ ದೇಶಭಕ್ತ ಅಂತ ಇಲ್ಲಿ ಸರ್ಟಿಫಿಕೇಟ್ ಯಾರು ಕೊಡಬೇಕಾದ ಯಾರಿಗೂ ಇಲ್ಲ. ಈ ಚುನಾವಣೆ ಆಗಬೇಕಾಗಿರೋದು ಯಾವುದ್ರ ಮೇಲೆ ಅಂದರೆ ಅಭಿವೃದ್ಧಿ. ಈ ದೇಶದ ಭದ್ರತೆ ಎಲ್ಲ ಸರ್ಕಾರಗಳು ಮಾಡ್ತಾನೆ ಇರ್ತವೆ. ಇಲ್ಲಾಂದ್ರೆ ಇಂಡೋ ಪಾಕ್ ಯಾಕೆ ಯುದ್ಧ ಆಗ್ತಾ ಇತ್ತು, ಯಾಕೆ ಬಾಂಗ್ಲಾದೇಶ ಇಂಡಿಯಾ ಕೂಟ ಮೀಟಿಂಗ್ ಮಾಡಿದಾಗ ನೀವು ಏನು ಚರ್ಚೆ ಮಾಡ್ಬೇಕಾಗಾದ್ರೆ, ಅಕಾರ್ಡಿಂಗ್ ಟು ಮಿಸ್ಟರ್ ನಟರಾಜ್ ಗೌಡ, ಚರ್ಚೆ ಏನಾಗಬೇಕು? ಮೋದಿ ವಿರುದ್ಧ ಯಾರು, ಖರ್ಗೆ, ಅಥವಾ ಮೋದಿ ವಿರುದ್ಧ ಯಾರು, ಪ್ರಿಯಾಂಕಾ ವಾಡ್ರಾ ಅಥವಾ ಪ್ರಿಯಾಂಕಾ ಗಾಂಧಿ, ಇದೇ ಚರ್ಚೆ ವಿಚಾರ ನಿಮ್ದು? ಇಲ್ಲ ನೋಡಿ, ಇದು ಅವ್ರು ನಿಲ್ಲಿಸ್ತಾರೆ, ಮೋದಿನೇ ಗ್ರೇಟ್ ದೊಡ್ಡ ಲೀಡರ್ ಅಂತ ಅವ್ರು ಹೇಳ್ತಾರೆ. ನಮ್ಮ ಅಜೆಂಡಾ ಏನ್ ಗೊತ್ತಾ? ಯಾವ ಜನ ಅಡ್ರೆಸ್ ಮಾಡೋದು ಯಾವಾಗ? ಇಲ್ಲ ನೋಡಿ, ನಾವು ನಮ್ಮ ಅಜೆಂಡಾ ಏನಂದ್ರೆ, ಈ ದೇಶದಲ್ಲಿ ಇವಾಗ ಇರ್ತಕ್ಕಂಥ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಮುಂದಿನ 5 ವರ್ಷ ನಾವು ಈ ಜನತೆಗೆ ಏನು ಭರವಸೆ ಕೊಡ್ಬೋದು, ನಮ್ಮ ಮೇಲೆ ಯಾವ ರೀತಿ ನಂಬಿಕೆ ಇಡಬೇಕು, ಇದು ನಮ್ಮ ಮುಖ್ಯ ಅಜೆಂಡಾ. ಸಮಸ್ಯೆಗಳೇನು? ಆಯ್ತಪ್ಪ, ಬೆಲೆ ಏರಿಕೆ ಸಮಸ್ಯೆ, ನಿರುದ್ಯೋಗ ಪ್ರಮಾಣ ಸಮಸ್ಯೆ, ರೈತರ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ, ದೇಶ ದಿವಾಳಿ ಆಗ್ತಾ ಇದೆ, ಸಾಲ ಜಾಸ್ತಿ ಆಗಿದೆ. ಇವೆಲ್ಲ ಸಮಸ್ಯೆಗಳನ್ನ ಹೆಂಗೆ, ಒಂದು ಭಾಗ. ಎರಡನೇ ಭಾಗ, ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಧಕ್ಕೆ ಆಗ್ತಾ ಇದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಆಮೇಲೆ ಸಾಂವಿಧಾನಿಕ ಸಂಸ್ಥೆಗಳು ನಿರ್ನಾಮ ಆಗ್ತಾ ಇದಾವೆ, ಇವನ್ನೆಲ್ಲ ಉಳಿಸ್ಬೇಕು. ಇನ್ನೊಂದು ಸಮಸ್ಯೆ ಏನಂದ್ರೆ ಕೋಮುವಾದ ದೇಶವನ್ನ ಡಿವೈಡ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ ನೀವು, ಎಲ್ಲ ಚರ್ಚೆಗಳು. ಇಫ್ ಐ ಆಮ್ ನಾಟ್ ರಾಂಗ್, ಬಿಫೋರ್ ಬಜೆಟ್ ಇದ್ದಂತ ಲಾಸ್ಟ್ ಸೆಷನ್, ನೆಕ್ಸ್ಟ್ ಅಂದ್ರೆ ಬಜೆಟ್ ಅಂದ್ರೆ ಲೇಖಾನುದಾನ ಬಿಡಿಯೋದು, ಆ ಬಜೆಟ್ ಪೂರ್ತಿ ಇಂಪ್ಲಿಮೆಂಟ್ ಆಗಲ್ಲ. ನೆಕ್ಸ್ಟ್ ಚುನಾಯಿತ ಸರ್ಕಾರ ಯಾವ್ದು ಬರುತ್ತೋ ಆ ಸರ್ಕಾರ ಅದರಲ್ಲಿ ಬಜೆಟ್ ಮಂಡಿಸ್ಕೊಳ್ಳುತ್ತೆ. ವೋಟ್ ಆನ್ ಅಕೌಂಟ್ ಅಂತೂ ಇದೇ ಇರುತ್ತಲ್ಲಿ, ಹಣಕಾಸು ಖರ್ಚು ವೆಚ್ಚಗಳಿಗೆ ಬೇಕೇ ಬೇಕಲ್ವಾ. ಅದಕ್ಕೆ ಮುಂಚೆ ಇದ್ದಂತ ವಿಚಾರದಲ್ಲಿ ಇವುಗಳ ಮಂಡನೆ ಆಯ್ತಾ ಸೆಷನ್ ನಲ್ಲಿ? ನೋಡಿ, ಹಾಗಂತ ನಾನು ಸಂಸತ್ತಲ್ಲಿ ಒಂದು ಸ್ಮೋಕಿಂಗ್ ಬಾಂಬ್ ಹಾಕಿದ ಘಟನೆ ಏನೇನೂ ಅಲ್ಲ, ನಗಣ್ಯ ಮಾಡಬೇಕಾಗಿತ್ತು, ನಾನು ಹೇಳ್ತಿಲ್ಲ. ಬಟ್ ಇದಕ್ಕೆ ನೀವು ನಿಮ್ಮ ಸದನದ ದಿನಗಳಲ್ಲಿ ಎಷ್ಟು ಗಂಟೆಗಳನ್ನು ಕೊಟ್ಟಿದ್ರಿ? ನೋಡಿ, ಸಸ್ಪೆಂಡ್ ಇದೇನಾ? ಬೆಳಗ್ಗೆ ಏನಾಗಿದೆ ಅಂದ್ರೆ 2014ರಿಂದ ನೀವು ಡೇ 1 ಇಂದ ಈ ಸದನಗಳು ಹೇಗೆ ನಡೀತಾ ಇದೆ ಅಂತ ನೋಡಿ. ನೀವು
ವಿರೋಧ ಪಕ್ಷದವರು ಧ್ವನಿ ಎತ್ತಿದ್ರೆ ಮೈಕ್ ಆಫ್ ಮಾಡ್ತಾರೆ, ವಿರೋಧ ಪಕ್ಷದವರು ಮಾತಾಡಬೇಕಾದ್ರೆ ಅವರ ಮಖಗಳನ್ನ ಮಾಧ್ಯಮದಲ್ಲಿ ತೋರಿಸಲ್ಲ, ಅಂದ್ರೆ ರಾಜ್ಯಸಭಾ ಟಿವಿನಲ್ಲಿ ಲೋಕಸಭಾ ಟಿವಿನಲ್ಲಿ ತೋರಿಸಲ್ಲ, ಸ್ಪೀಕರ್ದೋ ಮೋದಿದೋ ಮಖ ಇರ್ತಿರ್ತಾರೆ. ಹೆಂಗೆ ಮಾಡ್ತಾ ಇದೆ, ಸಮಯ ಕೇಳಿದ್ರೆ ಸಮಯ ಕೊಡಲ್ಲ, ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಪಲಾಯನ ಮಾಡ್ತಾರೆ. ನಾವು ಒಂದು ಮಣಿಪುರದ ವಿಷಯಕ್ಕೆ ಆ ಚರ್ಚೆಗೆ 100 ದಿನ ಆದ್ರೂ ಅವ್ರು ಚರ್ಚೆಗೆ ಬರಲಿಲ್ಲ, ಅವಾಗ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಂಡು ಬಂದು ಮೋದಿ ಅವ್ರನ್ನ ಪಾರ್ಲಿಮೆಂಟ್ಗೆ ಎಳ್ಕೊಂಡ್ ಬರ್ಬೇಕಾಗಿ ಬಂತು. ಈ ತರ ದುಸ್ಥಿತಿ ಚೆನ್ನಾಗಿ ಗೊತ್ತಿತ್ತು ನಿಮ್ಗೆ ಅವಿಶ್ವಾಸದಲ್ಲಿ. ನಮ್ಗೆ ಗೊತ್ತಿದೆ, ನಾವು ಗೆಲುವು ಮೋದಿ ಮಾತಾಡಬೇಕು ಅಂತ, ಮೋದಿ ಮಾತಾಡಬೇಕು, ರೆಕಾರ್ಡ್ ಆಗಬೇಕು, ಸಂಸತ್ ಮುಖಾಂತರ ದೇಶಕ್ಕೆ ಮಾತಾಡಬೇಕು ಅವರು. ಸೊ ಅಲ್ಲಿ ಬಹಿರಂಗ ಆಯ್ತು ಅವ್ರದ್ದು. ಇದು ಉದ್ದೇಶ ಇದ್ದಿದ್ದು. ನಾವು ನೋಡಿ ಅದು ಭೂಸ್ವಾಧೀನ ಕಾಯಿ ತಗೊಂಡು ಬಂದಾಗಲೂ ಹೋರಾಟ ಮಾಡಿದ್ವಿ, ಪಾರ್ಲಿಮೆಂಟ್ ಒಳಗೂ ಹೊರಗೂ. ರೈತ ವಿರೋಧಿ ಕಾನೂನುಗಳು ತಂದಾಗ ಪಾರ್ಲಿಮೆಂಟ್ ಒಳಗೂ ಹೊರಗೂ ಹೋರಾಟ ಮಾಡಿದ್ವಿ. ಡಿಮಾನಿಟೇಷನ್ ಆಗಲಿ, GST ಇಂಪ್ಲಿಮೆಂಟೇಷನ್ ಆಗಲಿ, ಎಲ್ಲಾ ಸಮಯದಲ್ಲಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಆದರೆ ಈ ಸರ್ಕಾರ ಯಾವುದೇ ಎಲ್ಲಾ ಸಂಸ್ಥೆಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಏನು ಸಂಸದೀಯ ನಡವಳಿಕೆಗಳನ್ನ ಮೀರಿ ವರ್ತಿಸ್ತಾ ಇದೆ. ಅದಕ್ಕಾಗಿ ಅದನ್ನು ಕೂಡ ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ನಾವು ಮುಂದಿನ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಬಸವರಾಜ್ ಅವರೇ, ಈಗ ಮೋದಿ ಅವರು ಆ BJP ಪಕ್ಷದ ಟಾಲೆಸ್ಟ್ ಲೀಡರು, ಅವರ ಫೇಸೇ ಅದು. ನೀವು ಏನನ್ನ ಮಾತಾಡಿ, ನೀವು ಗ್ರಾಮ ಪಂಚಾಯತಿ ಚುನಾವಣೆಯಿಂದ MP ಚುನಾವಣೆವರೆಗೂ ನೀವು ಯಾವುದೇ ಸ್ಥಳದಲ್ಲಿ ಮಾತಾಡಿ ಮೋದಿ ನೋಡಿ ಓಟ್ ಹಾಕಿ ಅಂತಾರೆ. ಅದನ್ನ ಅವರು ಡಿನೈ ಕೂಡ ಮಾಡಲ್ಲ. ಹೌದ್ರಿ, ನಮ್ಮ ನಾಯಕರು ಪ್ರಧಾನಮಂತ್ರಿಗಳು ನಾನು ಕೇಳ್ತೀನಿ ಅಂತ ಮಾತಾಡ್ತಾರೆ. ಇದು ಆ ಪಾರ್ಟಿ ಸ್ಟ್ರೆಂತ್ ಆಗಬಹುದು. ನಿಮ್ಮ ಪಾರ್ಟಿಗಳಿಗೆಲ್ಲ ಒಂದು ಟ್ರ್ಯಾಪ್ ಅಲ್ವಾ ಇದು? ನೀವು ಅದರಿಂದನೇ ಯಾಕೆ ಓಡಾಡ್ತಿರ್ತೀರಿ ಯಾವಾಗ್ಲೂ? ಅದರಿಂದ ಯಾರು ಓಡಾಡ್ತಾ ಇಲ್ಲ. ಓಕೆ, ಇವತ್ತು ನೀವು ನೋಡಿದ್ರೆ ಅದು ಕೆಲವೊಂದು ಸರ್ತಿ ಏನಾಗುತ್ತೆ, ನಿಮ್ಮ ಆ ಜಾಲಕ್ಕೆ ಸೇರ್ಕೋತಾರೆ. ಇವ್ರು ಎದುರಿಗೆ ಯಾರಿದ್ದೀರಿ, ಮೋದಿನ ಮೀರಿಸೋರು ಯಾರಿದ್ದೀರಿ, ಸಾಧ್ಯನಾ ನಿಮಗೆ? ರಾಹುಲ್ ಗಾಂಧಿನ, ಯಾರು ಕೇಜ್ರಿವಾಲ, ಇದೆಲ್ಲ ಏನಂತ ಅಡ್ರೆಸ್ ಮಾಡ್ತೀರಿ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೆ. ಕೆಲವೊಂದು ಸರ್ತಿ ಸ್ಟ್ರೆಂತು ನಿಮ್ದು ಓವರ್ ಅ ಪೀರಿಯಡ್ ಆಫ್ ಟೈಮ್ ವೀಕ್ನೆಸ್ ಆಗುತ್ತೆ. ಅದು ಯಾಕೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೀವು ಮೋದಿ ಅವರು ಬರಬೇಕಾದ್ರೆ ಅಂದರೆ 2000 ಅದೇನು ಚುನಾವಣೆ ಫಸ್ಟು ಅವರು 2014ರಲ್ಲಿ ಬಂದರು. ಆ ಟೈಮಲ್ಲಿ ಮಾತಾಡ್ತಾ ಇದ್ದದ್ದು ಗುಜರಾತ್ ಮಾಡೆಲ್ಲು. ಓಕೆ, ಅಲ್ಲಿ ಏನು ನಡೀತಾ ಇದೆ, ಯಾವ ರೀತಿಯಾಗಿ ನಾವು ರಾಜ್ಯ ಕಟ್ಟಿದೀವಿ, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಈ ವಿಚಾರಗಳು ನಡೀತಾ ಇತ್ತು. ಅದಾದ್ಮೇಲೆ ಅವ್ರು ಟಾಲ್ ಲೀಡರ್ ಆದರು. ಇವಾಗ BJP ಚರ್ಚೆ ಎಲ್ಲಿಗೆ ಬಂದಿದೆ, ಇವ್ರ ವಿರುದ್ಧ ಯಾರು? ಓಕೆ, ಅಂದ್ರೆ ಅವರು ಚೆನ್ನಾಗಿದ್ದಾರೆ ಇವ್ರನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಅವರು. ರಾಹುಲ್ ಗಾಂಧಿಗೆ ಹಾಕ್ತೀರಾ ಅಥವಾ ಇವ್ರಿಗೆ ಹಾಕ್ತೀರಾ, ಅವ್ರಿಗೆ ಹಾಕ್ತೀರಾ? ಸ್ಟ್ರೆಂತ್ ಅಲ್ಲ, ಇದೇ ಮೋದಿ 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 ನೀವ್ಯಾರು ಅಂತ ಅದೀಗ ಅದೇ ಅವರ ವೀಕ್ನೆಸ್ ಆಗ್ತಾ ಇದೆ. ಯಾಕಂದ್ರೆ ಆ ನರೇಟಿವ್ ಅಲ್ಲಿ ಅವ್ರು ಹೇಳ್ತಾ ಇಲ್ಲ, ನೋಡಿ ನಾವು ಈ ತರ ಕೆಲಸ ಮಾಡಿದ್ವಿ, 40 ವರ್ಷ ಸರ್ಕಾರ ಮಾಡಿದೆ, ನನ್ನ ಡೆವಲಪ್ಮೆಂಟ್ ಗಳಾಗಿದ್ದಾವೆ, ಹಿಂಗಾಗಿ ಮೋದಿ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಇವಾಗ ಅವ್ರ ನರೇಟಿವ್ ಚೇಂಜ್ ಆಗಿದೆ. ಓಕೆ, ನೀವು ಯಾರನ್ನ ಹಾಕ್ತೀರಿ, ನಿಮ್ಮ ಹತ್ರ ಯಾರಿದೆ, ವಿಚ್ ಮೀನ್ಸ್ ಅವರೇ ಒಪ್ಕೊಳ್ತಾ ಇದ್ದಾರೆ. ಮಾತು ನೀವ್ ಹೇಳಿದ್ರಿ, ಈಗ ಗುಜರಾತ್ ಮಾಡೆಲ್ ಅಂತ ಹೇಳಿದ್ರಿ. ಈಗ ಯಾರ್ರಿ ನರೇಂದ್ರ ಮೋದಿ ಯಾರು ಅಂತ ಪಂತ ಆಹ್ವಾನ ಕೊಡ್ತಾ ಇದ್ದಾರೆ. ನೀವು ಗುಜರಾತ್ ಎಕ್ಸ್ಪೋಸ್ ಮಾಡಿದ್ರ, ಗುಜರಾತ್ ಕನ್ವಿನ್ಸ್ ಮಾಡಿದ್ರ ನೀವು? ಅವರು ಇಡೀ ದೇಶಕ್ಕೆ ಗುಜರಾತ್ ಮಾಡೆಲ್ ನ ಕನ್ವಿನ್ಸ್ ಮಾಡಿನೇ ಓಟ್ ತಗೊಂಡವರು. ಹೌದು, ಇವತ್ತು ಅದೇ ಗುಜರಾತ್ ಮಾಡೆಲ್ ನ ಎಕ್ಸ್ಪೋಸ್ ಮಾಡಕ್ ಹೋದಾಗ ಅದೇ ಗುಜರಾತ್ ಮಾಡೆಲ್ ನ ಎಕ್ಸ್ಪೋಸ್ ಮಾಡೋದಕ್ಕೆ ಹೋದಾಗ ಮನೀಶ್ ಸಿಸೋಡಿಯಾ ಅವ್ರನ್ನ ಎತ್ತಿ ಜೈಲಿಗೆ ಹಾಕಿದ್ದು. 1.5 ವರ್ಷದಿಂದ ಸತ್ಯೇಂದ್ರ ಜೈನ್ ಜೈಲಿಗೆ ಹಾಕಿದ್ದು. ಯಾಕಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಅವ್ರು ತೋರ್ಸಕ್ ಶುರು ಮಾಡಿದ್ರು. ಗುಜರಾತ್ ಅಲ್ಲಿ ನಾವು ತೋರ್ಸಕ್ ಶುರು ಮಾಡಿದ್ವಿ. ಹಿಂಗೆ ಎತ್ತುವಂತ ಎಲ್ಲಾ ನಮ್ಮ ಅಪೋಸಿಷನ್ ಅಲ್ಲಿರೋ ಲೀಡರ್ಗಳನ್ನ ಇವ್ರು ಎತ್ತಿ ಇದರ ಒಳಗಾಗ್ತಾರೆ, ಅಥವಾ ಅವರ ದಬ್ಬಾಳಿಕೆಗೆ ಅವ್ರು ಮಣಿದ್ರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ವಾಷಿಂಗ್ ಮಷೀನ್ ಅಲ್ಲಿ ಹಾಕ್ತಾರೆ. ಈ ನರೇಟಿವ್ ಜನರಿಗೆ ಈಗ ಅರ್ಥ ಆಗಿದೆ. ಇಷ್ಟು ದಿವಸ ನಡೀತಾ ಇತ್ತು. ಈಗ ನೆಕ್ಸ್ಟ್ ವೋಟ್ ಕೇಳೋದು ಮೋದಿ ಅವ್ರು ನೋಡಿ ವೋಟ್ ಕೊಡಿ ಅಂತನ. ನಿಮ್ಮ ಕ್ಷೇತ್ರದ MP, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನ MPಗಳಿದ್ದೀರಿ, ನೀವೇನು ಕೆಲಸ ಮಾಡಿ, ಒಂದು ರಾಜ್ಯ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವೇನು ಮಾಡಿದ್ದೀರಿ? ಗುಜರಾತ್ MPಗಳು ಇವರೇನು ಕೆಲಸ ಮಾಡಿದ್ದಾರೆ, ಅಥವಾ ಬೇರೆ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಇದರ ಆಧಾರದಲ್ಲಿ ನೀವು ಓಟ್ ಕೇಳೋದಾ, ಅಥವಾ ಮೋದಿ ಅವ್ರು ನೋಡಿ ಈ MPಗಳು ಮರ್ತು ಬಿಡಿ? ಕೆಲವು ಪ್ರಚಾರದಲ್ಲೂ ಕೇಳಿದ್ದೀವಿ ನಾವು, ಏನೋ ಕಾರಣಕ್ಕೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಅಗ್ರಿ, ನಿಮ್ಮ MPಗಳು ಕೆಲಸ ಮಾಡಿಲ್ಲ, ನಾನು ಒಪ್ಕೋತೀನಿ, MPಗಳು ನಿಮ್ಮನ್ನು ಬಂದು ಮಾತಾಡಿಸಿಲ್ಲ, ಕಾರ್ಯಕರ್ತರು ಏನು ಅಂತ ಕೇಳಿಲ್ಲ, ಅವ್ರು ಒಪ್ಕೋತೀನಿ, ಆದರೆ ಇದನ್ನು ನೋಡಿ ನೀವು ಸಪೋರ್ಟ್ ಮಾಡದೇ ಇರಬೇಡಿ. ಅಲ್ಲಿ ನೋಡಿ, ಎಲ್ಲಿ ಹೇಳಿ, ಮೇಲ್ ನೋಡಿ. ಕರ್ನಾಟಕದಲ್ಲಿ 25 ಜನರು ಯಾರು ಮುಖ ನೋಡಿ ಓಟ್ ಹಾಕಿ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕಾರ್ಯಕರ್ತರು ಎಲ್ಲ ಬೇಸರ ಆಗಿದ್ದಾರೆ, ನಿಮ್ಮ ಲೀಡರ್ಗಳಿಗೆ ಎಲ್ಲರಿಗೂ ಬೇಸರ ಆಗಿದ್ದಾರೆ, MP ಬೇಸರ ಮಾಡಿದ್ದಾರೆ, ಆದರೆ ಇವ್ರು ನೋಡಬೇಡಿ, ಅಲ್ಲಿ ನೋಡಿ. ಇದೇನಾ ಘೋಷವಾಕ್ಯ? ಇದೆಲ್ಲ ತಪ್ಪು ಕಲ್ಪನೆ ರಮಾಕಾಂತ್ ಅವರೇ. ನಮ್ಮ ಸ್ನೇಹಿತರುಗಳು ಇಬ್ರು ಹೇಳಿದ್ರು, ಓಕೆ ಗುಜರಾತ್ ಮಾಡೆಲ್ ನೋಡಿ, ಈ ಡೆವಲಪ್ಮೆಂಟ್ ನೋಡಿ ಅಂತ. ಹಿಂದೆಗಡೆ ಇದ್ದಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು 9 ವರ್ಷ ಆಳಿದ್ರು. ಓಕೆ,
UPA ಸರ್ಕಾರ 9 ವರ್ಷ ಆಳಿದ್ಮೇಲೆ 2014ನೇ ಇಸ್ವಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಸೋತರು? ಓಕೆ. ಒಂದು 2014ಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಲೀಡರ್ಶಿಪ್ಪಲ್ಲಿ ಇಡೀ ದೇಶದಲ್ಲಿ ಒಂದು ವೇವ್ ಎದೊಳ್ತು. ಈ ದೇಶದ ಪ್ರಧಾನಿ ಆಗಬೇಕು ಅವರು. 15 ವರ್ಷ ಗುಜರಾತಲ್ಲಿ ಮಾಡೆಲ್, ಇವ್ರು ಹೇಳ್ದಂಗೆ ಮಾಡೆಲ್ ಆಗಿ ಆರ್ಗನೈಸೇಷನ್ ಮಾಡಿ ಮಾಡೆಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಇಡೀ ದೇಶದಲ್ಲಿ ಒಂದು ಹವಾ ಎದೊಳ್ತು. ಓಕೆ. ಸೊ 2014 ಆದಮೇಲೆ 19 ಬಂದು. ಓಕೆ. ಸೊ ಅವರೆಲ್ಲನ ಹೆಚ್ಚು ಕಡಿಮೆ ಆರ್ಗನೈಸೇಷನಲ್ಲಿ ಮತ್ತು ಈ ಸಂಘಟನೆಯಲ್ಲಿ ಮತ್ತು ಇನ್ನೊಂದು ಡೆವಲಪ್ಮೆಂಟಲ್ಲಿ ಏನಾರ ತಪ್ಪು ನಡೆದಿದ್ರೆ ಜನ ಓಟ್ ಕೊಡ್ತಿರ್ಲಿಲ್ಲ ಅವ್ರಿಗೆ. ಓಕೆ. ಇನ್ನೊಂದು ಸತಿ ಕೊಟ್ಟರು. 2024ಗೆ ಈಗ ಎಲೆಕ್ಷನ್ ಬಂದಿದೆ. 10 ವರ್ಷ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಉದ್ದಗಲಕ್ಕೂ 58 ಯೋಜನೆಗಳು 60 ಯೋಜನೆಗಳು ತಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರ ಕೈಲಿ ಏನಾಗುತ್ತೋ ಅದೆಲ್ಲ ಮಾಡಿದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ಸಲ್ಲಿ ಮೋದಿ ವಿರುದ್ಧವಾಗಿ ಓಕೆ ಏನು 140 ಕೋಟಿ ಜನಸಂಖ್ಯೆ ಇದೆ, ಮೋದಿ ಬೇಕು ಅಂತಿದ್ದಾರೆ ಹೊರತು ಯಾರನ್ನು ನಾವು ಮೋದಿ ಬೇಡ ಅಂತ ಹೇಳ್ತಾರೋ ನಮ್ಮ ಅಪೋಸಿಷನ್ ಪಾರ್ಟಿನವ್ರು ಹೇಳ್ತಾರೆ. ಯಾಕಂದರೆ ಅವ್ರಿಗೂ ಒಂದು ಲೀಡರ್ಶಿಪ್ ಇರುತ್ತೆ, ಕ್ವಾಲಿಫೈಡ್ ಇರುತ್ತೆ, ನಾವು ಮುಂದೆ ಬರಬೇಕು, ನಾವು ಆಗಬೇಕು ಅನ್ನೋದು ಇರ್ತದೆ. ಆ ಒಂದು ಉದ್ದೇಶದ ಈಗ ನೀವು ಕಂಡಂಗೆನೆ ನರೇಂದ್ರ ಮೋದಿಯವರು ಬರೀ ಭಾರತ ದೇಶಕ್ಕಲ್ಲ, ಇಡೀ ರಾಷ್ಟ್ರ, ಇಡೀ ವಿಶ್ವ ಮೆಚ್ಚಿದೆ ಅದನ್ನು. ವಿಶ್ವಕ್ಕೆ ಪ್ರಧಾನ ಪ್ರಶ್ನೆ ಬಸವರಾಜ್, ನಾನು ಇಡೀ ವಿಶ್ವದಲ್ಲಿ ನನ್ನ ಇಡೀ ಪ್ರಶ್ನೆ ಏನು ಗೊತ್ತಾ, ಈಗ ಬೇಸ್ಡ್ ನಿಮ್ಮದೇ ಸ್ಟೇಟ್ಮೆಂಟ್ ಪ್ರಕಾರ ಬರ್ತೀನಿ ನಾನು. ಹೇಳಿದ್ರಿ ಈಗ ಮನಮೋಹನ್ ಸಿಂಗ್ ಅವರು ಆಳಿದ್ರು, ಅವ್ರು ಆಳಿದ್ಮೇಲೆ ಸೋತ್ಬಿಟ್ರು, ಜನ ಅವರು ಆಳ್ವಿಕೆನ ಇಷ್ಟಪಡಲಿಲ್ಲ, ಅದಕ್ಕೆ ಸೋಲಿಸ್ಬಿಟ್ರು, ಮೋದಿ ಅವ್ರನ್ನ ಮಾಡೆಲ್ ನೋಡಿಯೋ ಅವ್ರ ನಾಯಕತ್ವ ನೋಡಿ ಕೊಟ್ಟರು ಅಂತ ಹೇಳಿ. ಇದೇ ಸೂತ್ರನ ವಾಜಪೇಯಿ ಅವ್ರಿಗೂ ಅನ್ವಯಿಸ್ಬೋದಾ ನಾವು? ವಾಜಪೇಯಿನವರು ಶೈನಿಂಗ್ ಇಂಡಿಯಾ ಮಾಡಿದ್ರಲ್ಲ. ಅಲ್ಲಲ್ಲ, ಸೋತಿದ್ಯಾಕೆ? ಇದೇ ಸೂತ್ರ. ಈಗ A+B ಹೋಲ್ ಸ್ಕ್ವೇರ್ ಸೂತ್ರ ಬಂದ್ರೆ ವಾಜಪೇಯಿ ಅವರಿಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅಜಾತ ಶತ್ರು ಇಲ್ಲದಂತ ವ್ಯಕ್ತಿ ಅಂತ ಹೇಳಿದ್ರಲ್ವಾ. ಅವರು 5 ವರ್ಷ ಆಳ್ವಿಕೆ ಮಾಡಿದ್ರು, ಸುಧಾರಣೆ ಮಾಡಿದ್ರು. ಅವರಿಗೆ ಗಂಗಾ ಕಾವೇರಿ ಜಾಯಿನ್ ಮಾಡಬೇಕು ಅಂತ ಆಸೆ ಇತ್ತು, ಗೋಲ್ಡನ್ ಕ್ವಾಡ್ರಾಂಗಲ್ ರಸ್ತೆ ಮಾಡಬೇಕು ಅಂತ ರಸ್ತೆ ಮಾಡಿದ್ರು, ಎಲ್ಲ ಮಾಡಿದ್ಮೇಲೂ ಕೂಡ ಶೈನಿಂಗ್ ಇಂಡಿಯಾನು ಮಾಡಿದ್ರು. ಅವರು ಮಾಡಿದ್ರು. ಇಂಡಿಯಾ ಶೈನಿಂಗ್ ಆದ್ಮೇಲೆ ವಾಜಪೇಯಿ ಅವರು ಶೈನಿಂಗ್ ಆಗ್ಬೇಕಾಯ್ತು. ಆಫ್ಟರ್ ವರ್ಡ್ಸ್ ಕೆಲವು ಟೈಮ್ ಆ ರೀತಿ ಆಗುತ್ತೆ. ಬಟ್ ಈ ಟೈಮ್ ಮೋದಿ ವಿರುದ್ಧವಾಗಿ ಯಾರು ಇಲ್ಲ ಅಲ್ಲಿ. ಈಗ ಪ್ರಿಯಾಂಕಾ ಗಾಂಧಿ ಹೇಳಿ ವಾರಾಣಸಿಯಿಂದ ನಿಂತ್ಕೊಳ್ಬೇಕು ಅಂತ ಮಮತಾ ಬ್ಯಾನರ್ಜಿಯವರ ಚಾಯ್ಸ್ ಅಥವಾ ಒಂದು ಅಭಿಪ್ರಾಯ ಅವ್ರದ್ದು. ಇದು ಇಂಡಿಯಾ ಕೂಟ ಎಲ್ಲ ಅದನ್ನು ಎಂಡಾರ್ಸ್ ಮಾಡಿದೆ, ಒಪ್ಕೊಂಡ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಹೆಸರು ಬಿಡ್ತಾ ಇದ್ದಾರೆ ಅವರು, ಪ್ರಿಯಾಂಕ ಯಾಕೆ ನಿಲ್ಲಬಾರದು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ವಿರುದ್ಧವಾಗಿ ನಮ್ಮ ಕಡೆಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನಿಂತ್ಕೊಳ್ಬೇಕು ಅಂತ ಕೂಡ ಬಯಕೆಯನ್ನು ವ್ಯಕ್ತಪಡಿಸಿದ್ರು ಅವರು. ಇದ್ರ ಬಗ್ಗೆ ಏನು? ಪ್ರಿಯಾಂಕಾ ಗಾಂಧಿ ವಾರಾಣಸಿ ನಿಂತರೆ ಪ್ರಿಯಾಂಕಾ ಗಾಂಧಿ ಅವ್ರು ನಿಂತ್ಕೊಳ್ಳಿ, ನಮಗೆ ತೊಂದರೆ ಏನಿಲ್ಲ. ಮೋದಿ ವಿರುದ್ಧವಾಗಿ ನಿಂತ್ಕೊಳ್ಳೋವಂಥ ಶಕ್ತಿ ಮತ್ತು ಯುಕ್ತಿ, ಅವರ ಡೆವಲಪ್ಮೆಂಟು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಏನೋ ಒಂದು ಅವರ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿರೋ ಒಂದು ಇದಕ್ಕೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಮೋದಿಗೂ ಅವ್ರಿಗೂ ಭಾಳ ಗಜಾಂತರ ವ್ಯತ್ಯಾಸ ಇದೆ. ಮೋದಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕಾಶಿನಲ್ಲಿ ತಮಗೆ ಗೊತ್ತಿದೆ, ಆಯಿತಾ. 5-6 ಕಡೆ ಅವ್ರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದ್ರ ಮೇಲೆ ಏನು ಆಗೋದಿಲ್ಲ. ಮೋದಿ ಅವರು ಆರಾಮಾಗಿ ಗೆಲ್ತಾರೆ. ನನಗೆ ಡೆವಲಪ್ಮೆಂಟ್ ವಿಚಾರ ಒಂದು ಭಾಗ. ಈಗ ಲೋಕಲ್ ಕ್ಯಾಂಡಿಡೇಟ್ಗಳೇ ಬಿಟ್ಬಿಡ್ತಾ ಇದೀವ ನಾವು ಅಂತ, ಎಂಪಿಗಳೇ ಮಾತಾಡ್ಸಂಗಿಲ್ವ ನಾವು ಯಾರು? ಯಾಕೆ ಎಂಪಿಗಳು ಮಾತ್ರ? ಎಂಪಿಗಳು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಆಗ್ತಾ ಇದೆಯಲ್ಲ, ಡೆವಲಪ್ಮೆಂಟ್ ಆಗಿದೆಯಲ್ಲ. ಎಂಪಿಗಳಿಗೆ ಏನಾಗಬೇಕು? ಎಂಪಿಗಳು ಏನು ಡೆವಲಪ್ಮೆಂಟ್ ಆಗಿಲ್ವಾ? ಟಾಲೆಸ್ಟ್ ಲೀಡರ್ ತೋರಿಸಿ ಓಟ್ ಕೇಳೋ ಅವಶ್ಯಕತೆ ಇಲ್ಲ. ಮೋದಿ ಅವರು ಏಕೈಕ ನಾಯಕ ಭಾರತೀಯ ಜನತಾ ಪಾರ್ಟಿಗೆ. ಅವ್ರ ಹಿಂದೆಗಡೆ ನಾವು ಕೆಲಸ ಮಾಡಕ್ಕಿದ್ದೀವಿ, ಕಾರ್ಯಕರ್ತರು, ಆಯ್ತಾ. ನಮ್ಮ ನಾಯಕ ಮೋದಿ. ಫೈನ್. ನಟರಾಜ್ ಗೌಡ್ರೆ, ಮೊದಲಿಂದಾನು ಕೂಡ ನಾವು ಗಮನಿಸಿದಂತೆ, ಇದು ನಿಜಾನೂ ಇರಬಹುದು, ನಿಮ್ಮ ಅನಾಲಿಸಿಸ್ ಪ್ರಕಾರ ತಪ್ಪು ಅಂತಲೂ ನೀವು ವಾದ ಮಾಡಬಹುದು, ನಾನು ಅಲ್ಲಗಳಿಯಲ್ಲ. ಯಾವಾಗೆಲ್ಲ ಪ್ರಿಯಾಂಕಾ ಗಾಂಧಿಯವರನ್ನು ಮುಂದೆ ಬಿಡಲಾಗ್ತಾ ಇತ್ತೋ, ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಡಲ್ ಆಗಿಬಿಡ್ತಾರೆ. ಅವರ ಪ್ರಭೆ ಎದುರುಗಡೆ ರಾಹುಲ್ ಗಾಂಧಿ ವೀಕ್ ಆಗಿಬಿಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ರೆಡಿ ಮಾಡಿಬಿಟ್ರೆ ಥೇಟ್ ಇಂದಿರಾ ಗಾಂಧಿ ಥರನೇ ಕಾಣಿಸ್ತಾರೆ. ಚರ್ಚೆಗಳೆಲ್ಲ ನಡೀತು. ರೆಡಿ ಅಂದರೆ ರೆಪ್ಲಿಕಾ ಥರ, ಪ್ರತಿಕೃತಿ ಥರ ಕಾಣಿಸ್ಬಿಡ್ತಾರೆ ಇವರು ಇಂದಿರಾ ಗಾಂಧಿ ಅವರಿಗೆ, ಹಾಗೆ ಕಾಣಿಸ್ತಾರೆ. ಸೊ ಇಂದಿರಾಮ್ಮನೇ ಬಂದಿದ್ದಾರೆ ಅಂತೇಳಿ ಜನ ವೋಟ್ ಮಾಡ್ತಾರೆ ಎಂಬಲ್ಲಿಗೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಬೇಸರ, ನನ್ನ ಮಗ ಏನೂ ಆಗದೆ ಹೋಗ್ಬಿಡ್ತಾನೆ ಅಂತ ಅನ್ನೋ ಕಾರಣಕ್ಕೆ
ಪ್ರಿಯಾಂಕಾ ರಾಬರ್ಟ್ ವಾಡ್ರಾನೋ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನ ಮತ್ತೆ ಹಿಂದಕ್ಕೆ ಕೇಳಿದ್ರು ಅವರು ಅಂತ ಹೇಳಿ, ಮತ್ತೆ ಪ್ರತಿ ವಿಧಾನಸಭಾ ಚುನಾವಣೆ ಬರಲಿ, ಪ್ರತಿ ಲೋಕಸಭಾ ಚುನಾವಣೆ ಬರಲಿ ಪ್ರಿಯಾಂಕಾ ಗಾಂಧಿ ಅಂತೆ, ಪ್ರಿಯಾಂಕಾ ಏನೋ ಒಂದು ಈ ಥರ ಹೆಸರು ತೇಲಿ ಬರುತ್ತೆ. ತೇಲಿ ಬಿಡೋದು ಯಾಕೆ, ಹಿಂದಕ್ಕೆ ಅವ್ರನ್ನ ಎಳೆಯೋದು ಯಾಕೆ? ಇಲ್ಲ ನೋಡಿ, ಪ್ರಿಯಾಂಕಾ ಗಾಂಧಿ ಅವರು ಅವರ ಹೇಟು ಇಂದಿರಮ್ಮ ಇಲ್ಲ, ಅವರು ಇಂದ್ರಮ್ಮ ಅಂತಾರೆ, ನೋಡ್ಲಿಕ್ಕೆ ಅದೇ ರೀತಿಯಾಗಿದ್ದಾರೆ, ಅದೇ ರೀತಿ ಮಾತಾಡ್ತಾರೆ, ಬಿಹೇವಿಯರ್ ಜನರ ಜೊತೆ ಮಿಂಗಲ್ ಆಗೋದು ಅದೇ ಥರ ಇದೆ ಅಂತ ಹೇಳಿ ಭಾವಿಸ್ತಾರೆ. ಅದು ನಿಜ ಕೂಡ. ಆದರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅವರ ಸ್ವಇಚ್ಛೆಯಿಂದ ಯಾವಾಗ ರಾಜಕೀಯ ಎಂಟ್ರಿ ಆಗಬೇಕಂತ ತೀರ್ಮಾನ ಮಾಡಿದ್ರು ಅವಾಗಲೇ ಎಂಟ್ರಿ ಆಗಿದ್ದಾರೆ. ಓಕೆ, ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ಜವಾಬ್ದಾರಿ ವಹಿಸ್ತಾರೋ AICC ಅಧ್ಯಕ್ಷರು ಅಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿವರು ನಾನು ಚುನಾವಣೆಗೆ ಹೋಗಲೇಬೇಕು ಅಂತ ಏನಿಲ್ಲ. 2019 ಹೇಳಿದ್ರು, ಅಕಸ್ಮಾತ್ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿಲ್ಲಿಲ್ಲ ಅಂದರೆ ಇವ್ರು ನಿಲ್ಲಿ ಅಂತ ಒಂದು ಚರ್ಚೆ ಇತ್ತು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿಂತರು. ಈ ಬಾರಿನೂ ಅಷ್ಟೇ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಿಲ್ಲಿಲ್ಲ ಅಂದರೆ ಮಾತ್ರ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ನಿಲ್ತಾರೆ. ಈ ಚರ್ಚೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತದ ವಿಷಯ. ವಾರಣಾಸಿಯಲ್ಲಿ ನಿಂತರೆ ಕೂಡ ನಿಂತು ಚುನಾವಣೆ ಎದುರಿಸೋದು ಬಹಳ ಮುಖ್ಯ. ನಾನು ಸೈದ್ಧಾಂತಿಕವಾಗಿ ನಾನು ಏನು ನಂಬಿದ್ದೀನಿ, ನಾನು ಜನಗಳನ್ನ ಹೆಂಗೆ ಇನ್ಕ್ಲೂಸಿವ್ ಗ್ರೋತ್ ಅಂತ ನಾವು ಏನೋ ಹೇಳ್ತೀವಿ, ಎಲ್ಲರನ್ನು ಒಳಗೊಳ್ಳುವಿಕೆ, ಆ ಒಳಗೊಳ್ಳುವಿಕೆಯಲ್ಲಿ ನಾವು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಮೈತ್ರಿಕೂಟಕ್ಕೂ ಕೂಡ ಅಲ್ಲಿ 40% ಮತಗಳಿದ್ದಾವೆ. ಗೆಲ್ಲಲಿಕ್ಕೆ ಏನು ಬೇಕು ಅದನ್ನು ಮಾಡೋ ಒಂದು ಏನು ಸ್ಟ್ರಾಟಜಿ ಮಾಡಿದ್ರೆ ಯಾವುದೂ ಅಸಾಧ್ಯ ಇಲ್ಲ. ಮೋದಿಯವ್ರಿಗೇನೆಲ್ಲ 100% ಪ್ರಧಾನಮಂತ್ರಿ ಅಂತೇಳಿ 2ನೇ ಸಲ ಪ್ರಧಾನಮಂತ್ರಿ ಆದರೂ ಕೂಡ, ಪ್ರಧಾನಮಂತ್ರಿಯಾಗಿ ನಿಂತರೂ ಕೂಡ ಅವ್ರಿಗೇನೆಲ್ಲ 100% ಮತ ಏನು ಬಿದ್ದಿಲ್ಲ, 60% ಮತ ಬಿದ್ದಿದೆ. ಈಗ ಆಮ್ ಆದ್ಮಿ ಪಾರ್ಟಿ, TMC, SP, BSP, ಕಾಂಗ್ರೆಸ್ಸು ಈ ಥರ ಎಲ್ಲ ಪಕ್ಷಗಳು ಅರಿದು ಹಂಚೋಗಿದ್ದು ಒಟ್ಟಾಗಿ ನಿಂತು ಈಗ ಮಹಿಳಾ ಮೀಸಲಾತಿ ಇಂಥ ಪ್ರಧಾನಿಗಳು ಮಾಡ್ತಾರೆ. ನನಗೆ ಅವಕಾಶ ಕೊಡಿ, ನಾನು ಫಸ್ಟ್ ಟೈಮ್ ಚುನಾವಣೆ ನಿಲ್ತಾ ಇದ್ದೀನಿ, ಈ ನೆಲದಲ್ಲಿ ನಾನು 2028 ಇಂಪ್ಲಿಮೆಂಟ್ ಆಗೋದು. ಅದು ಕರೆಕ್ಟ್ ಇಂಪ್ಲಿಮೆಂಟೇಷನ್ ಡೇಟ್ ಬೇರೆ ಮೆಸೇಜ್ ಹೋಗ್ಬಿಡುತ್ತೆ, ಮಹಿಳೆಯರಿಗೆ ದೇಶದಲ್ಲಿ ಅಂತ ಹೇಳಿ ಕಂಡೀಷನ್ಸ್ ಅಪ್ಲೈ ತರ ಮುಂದಕ್ಕೆ ಈ ತರದ ಕಾನೂನು ಇಡೀ 160 ವರ್ಷದ ನಮ್ದು ಸಂವಿಧಾನ ಇದೆಯಲ್ಲ, 1860 ಇಂದ ಇದಾವಲ್ಲ ನಮ್ಮ ಇಂಡಿಯಾ ಕಾನೂನುಗಳು, ಯಾವ ಈ ಕಾನೂನು ಈ ತರ ಆಗಿರ್ಲಿಲ್ಲ. ಮುಂದಕ್ಕೆ 5 ವರ್ಷಕ್ಕೆ ಆಗೋ ಅಪ್ಲೈ ಆಗೋದು ಇವಾಗಲೇ ಇರ್ಲಿ. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ಒಂದ್ ವೇಳೆ ಕಂಟೆಸ್ಟ್ ಮಾಡ್ತಾರೆ ಅಂತ ಆದ್ರೆ ನರೇಂದ್ರ ಮೋದಿ ಅವರು ಒಂದು ಸಣ್ಣ ನಗೆ ನಗಬಹುದು ಅಂತ. ಇಲ್ಲ, ಜೋರಾಗಿ ನಗ್ಲಿ, ಸಣ್ಣ ಸ್ಮೈಲ್. ಒಂದೇನ್ ಗೊತ್ತಾ, ಹೌದಾ, ಇಡೀ ದೇಶದಲ್ಲಿ ಮಹಿಳೆಯರಲ್ಲಿ, ಯುವತಿಯರಲ್ಲಿ ಎಂತ ಸಂಚಲನವನ್ನು ಮೂಡಿಸ್ತಾನೆ ಅದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ನೋಡಿ, ಈಗ ಮಹಿಳಾ ಮೀಸಲಾತಿ ಅಥವಾ ಮಹಿಳಾ ಸಬಲೀಕರಣದ ಬಾಯಲ್ಲಿ ಸಾಧ್ಯ ಆಗೋದಿಲ್ಲ. ಎಲ್ಲ ಹೇಳಿಕೆಗಳನ್ನ ಕಾಂಗ್ರೆಸ್ ತಾನು ಹೇಳಿ ನಾಳೆ ದಿನ ಅಕಸ್ಮಾತ್ ವಾಪಸ್ ತೆಗೆದುಕೊಳ್ಳೋ ಪ್ರಶ್ನೆ ಬಂದರೆ ಆಗ ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಮಮತಾ ಅವರೆಲ್ಲ ಮಾತಾಡೋದೆಲ್ಲ ಮಾತಾಡ್ತಾ ಇರಲಿ, ಟೆಸ್ಟ್ ಮಾಡ್ತಾ ನೋಡೋಣ ಅಂತ ನೀವು ವೇಟ್ ಮಾಡ್ತಾ ಇದ್ದಾರೆ. ಯಾರು ಒಬ್ರು ಮಾತಾಡಲ್ವಲ್ಲ ಯಾಕೆ ನೀವು? ಇಲ್ಲ, ಈಗ ಗೊತ್ತಾ, ಕೆಲವು ಇನ್ನೂ ತೀರ್ಮಾನಗಳಾಗಿಲ್ಲ. ನಿಮ್ಗೆ ಇಡೀ ಇಂಡಿಯಾ ಕೂಟದಲ್ಲಿ ಘೋಷಿತ ಲೀಡರ್ ಯಾರು, ಅಘೋಷಿತ ಲೀಡರ್ ಯಾರು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲ ಕಾಲ್ ಮಮತಾ ಬ್ಯಾನರ್ಜಿ ತಗೋತಾ, ಇನ್ಕ್ಲೂಡಿಂಗ್ ಇಂಡಿಯಾ ಅನ್ನೋ ನೇಮ್ ಇಂದ ಹಿಡಿದು. ಇಲ್ಲ, ಈಗ ಏನಂದ್ರೆ ಅವರೇನಾ AICC ಅಧ್ಯಕ್ಷರು? ನನ್ನ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಂಚಾಲಕರಾಗೋದು. ಮಲ್ಲಿಕಾರ್ಜುನ್ ಇಂಡಿಯಾ ಕೂಟಕ್ಕೆ ಅಧ್ಯಕ್ಷರು ಇಲ್ಲ, ಇಂಡಿಯಾ ಮೈತ್ರಿಕೂಟಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗಿನ ಇದಕ್ಕೆ ಸಂಚಾಲಕರಾಗಿದ್ದಾರೆ. ನಿತೀಶ್ ಕುಮಾರ್ ಇದ್ದಾರೆ, ಟೀಮಲ್ಲಿ ಇದ್ದಾರೆ. ಒಂದೇನು ಗೊತ್ತಾ, ತೀರ್ಮಾನಗಳು ಇಲ್ಲಿವರೆಗೂ ಏನಾಗ್ತಾ ಇದೆ, ನಾವು ಮುಂದಿನ ಸಭೆಯಲ್ಲಿ ಸೀಟ್ ಹಂಚಿಕೆಯನ್ನು ಪರಿಪೂರ್ಣ ಮಾಡೋಣ, ಜನವರಿ 30ರಿಂದ ನಾವೆಲ್ಲರೂ ಇಡೀ ದೇಶದಲ್ಲಿ ನಾವು ರ್ಯಾಲಿಗಳನ್ನ ಮಾಡೋಣ, ಇವು ಚರ್ಚೆಗಳಾಗಿ ತೀರ್ಮಾನಗಳು. ಮಿಕ್ಕಿದ ಇವಾಗ ಬರ್ತಾ ಇರ್ತಕ್ಕಂಥದ್ದು ಕೇವಲ ನಮ್ಮ ಒಕ್ಕೂಟದ ಪಕ್ಷದ ಹೇಳಿಕೆಗಳು. ಆ ಹೇಳಿಕೆಗಳು ಸಕಾರಾತ್ಮಕ ಹೇಳಿಕೆಗಳೇ. ನಮ್ಗೆ ಅದರಿಂದ ಆ ಥರ ಹೇಳ್ತಾ ಇದ್ದಾರೆ, ನಮ್ಮ ಮೀಟಿಂಗ್ ಬಿಟ್ಟು ಬೇರೆದೆಲ್ಲ ಹೇಳ್ತಾ ಇದ್ದಾರೆ, ಆ ಥರ ಏನಿಲ್ಲ. ಸಕಾರಾತ್ಮಕ ಹೇಳಿಕೆಗಳು. ಮುಂದಿನ ಮೀಟಿಂಗ್ ಅದು ಅಜೆಂಡಾ ಕೂಡ ಆಗ್ಬೋದು. ಆಗಿ ನಿಜವಾಗ್ಲೂ ಒಂದು ತೀರ್ಮಾನ ಬಂದ್ರೆ ಸಂತೋಷನೇ. ತೀರ್ಮಾನ ಡೆಮೋಕ್ರೆಟಿಕಲಿ ಎಲ್ಲವನ್ನು ಅಲೋ ಮಾಡ್ತಾ ಖಂಡಿತವಾಗಿ. ಆಮೇಲೆ ಯಾಕಂದ್ರೆ ಸಕಾರಾತ್ಮಕವಾಗಿದ್ದಾವೆ, ಯಾರು ನೆಗೆಟಿವ್ ಆಗಿ ಒಬ್ರು ಕಾಲಿಡಬೇಕು ಅಂತ ತೀರ್ಮಾನ ಮಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಇನ್ನು ಆದ್ರೆ ಇದು ಒಳ್ಳೇದಾಗುತ್ತೆ ಅಂತ ಒಂದು ಚರ್ಚೆಗಳು ಬರ್ತಾ ಇದೆ. ತುಂಬಾ ಒಳ್ಳೆ ವಿಷಯ ಇದು. ನಾವು ಅಂತ ಇದೀವಿ, ಲಾಸ್ಟ್ ಟೈಮ್ ಹೇಳಿದ್ವಿ 2019ರಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಚುನಾವಣೆ ನಿಲ್ಲಿ ಅಂತ. ಅಟ್ಲೀಸ್ಟ್ ಈ ಬಾರಿ ಆದ್ರೂ ಅವ್ರು ನಿಂತ್ರೆ, ಚುನಾವಣೆ ನಿಂತ್ರೆ ಯಾವ ಶಕ್ತಿ ತಡಿತಾ ಇರೋದು ಅವ್ರನ್ನ? ಇಲ್ಲ, ತಡಿತಾ ಇದೆ ಅಂತಲ್ಲ, ಶಕ್ತಿ ತಡಿತಾ ಇದೆ ಅಂತಲ್ಲ. ಈಗ ಆಲ್ರೆಡಿ ಇಬ್ರು ಇದ್ದಾರೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಕಸ್ಮಾತ್ ಚುನಾವಣೆ ನಿಲ್ಲಲ್ಲ ಅಂದಾಗ ಇವತ್ತು ತರಬೇಕು ಅಂತ ಹೇಳಿ ಚರ್ಚೆಗಳಾಗಿದೆ. ಸೊ ಆ ನಿಟ್ಟಿನಲ್ಲಿ ಅದು ತಡೆದಿದ್ದು ಅಷ್ಟೇ ಬಿಟ್ರೆ, ಬಟ್ ಅವ್ರು ಸಂಘಟನೆಯಲ್ಲಿ ತೊಡ್ಕೊಂಡಿದ್ದಾರೆ.
ರಾಹುಲ್ ವೀಕ್ ಆಗ್ತಾರೆ ಅಂತೇನಿಲ್ಲ, ಖಂಡಿತ ಆ ತರದಲ್ಲಿ ಇನ್ನು ಶಕ್ತಿ ಪ್ರಿಯಾಂಕಾ ಇಲ್ವಲ್ರಿ? ಪ್ರಭೆ ನಡುವೆ ಈಗ ಅವ್ರು ಮಂಕಾಗ್ತಾರೆ. ಅದು ಬಿಜೆಪಿನಲ್ಲಿ ಆ ತರ ಆಗುತ್ತೆ. ಓಕೆ, ಅಡ್ವಾಣಿ ಅವ್ರು ಅವ್ರದ್ದು ಬಂದ್ರೆ ಅಡ್ವಾಣಿ ಬಂದ್ರೆ ನಾನು ಚಿಕ್ಕ ಕಿರಚಲ್ಲಿ ಕುತ್ಕೋಬೇಕಾಗ್ತದೆ, ಅಡ್ವಾಣಿ ದೊಡ್ಡ ಚೇರಲ್ಲಿ ಕುತ್ಕೋಬೇಕಾಗ್ತದೆ ಅಂತ ಹೇಳಿ ಅಡ್ವಾಣಿ ಅವ್ರನ್ನೇ ಕರೀತಲ್ಲ ಯಾವ್ದೋ ಮತ್ತೆ ಕರೆದ್ರು, ಇಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ, ಮತ್ತೆ ಕರೆದ್ರು, ಇನ್ವೈಟ್ ಮಾಡಿದ್ರು. ಒಂದೇನ್ ಗೊತ್ತಾ, ಆ ರೀತಿ ಆಗ್ಬಾರ್ದು. ಈಗ ಪಾರ್ಲಿಮೆಂಟ್ ಇನಾಗ್ರೇಷನ್ಗೆ ಅಧ್ಯಕ್ಷ ಪ್ರೆಸಿಡೆಂಟ್ ಆಗ್ತಿಲ್ಲ, ನಿಮ್ಗೆ ರಾಮ ಮಂದಿರದೇ ಚಿಂತೆ ಅಲ್ಲ, ಯಾಕೆ ಅಲ್ಲಿ ಏನಾಗುತ್ತೆ, ಯಾರು ಬರ್ತಾರೆ, ಯಾರು ಬರಲ್ಲ, ಯಾರಿಗೆ ಇನ್ವಿಟೇಷನ್ ಹೋಗಿದೆ. ಪ್ರಿಯಾಂಕಾ ಇದು ಸೋನಿಯಾ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೂ ಇನ್ವಿಟೇಷನ್ ಇದೆಯಾ? ಇದೇ ತರ ರಾಮ್ಲಲ್ಲ ಇದಕ್ಕೆ ಅವ್ರು ಬರ್ತಾರೆ ಅಂತ ಅರ್ಧ ಜನ ಬೆಟ್ ಮಾಡ್ತಾ ಇದಾರೆ, ಬರಲ್ಲ ಅಂತ ಅರ್ಧ ಜನ ಬೆಟ್ ಮಾಡ್ತಾ ಇದಾರೆ. ಹೇಗಿದು? ಇನ್ವಿಟೇಷನ್ ಕೊಟ್ಟರೆ ಹೋಗಿ ಹೋಗ್ತಾರೆ. ಆರ್ ಯು ಶೋರ್? 100%. ಆರ್ ಯು ಶೋರ್? ಓಕೆ, ಕೊಡ್ತಾರೆ ಅಂತ ನಮ್ಗಿರೋ ಮಾಹಿತಿ ಇವತ್ತು. ನೋಡಿ ಹೋಗ್ಲಿ, 545 ಎಂಪಿಗಳು. ಯು ಆರ್ ನಾಟ್ ಬೇಸಿಕಲಿ ಕಾಂಗ್ರೆಸ್ ಅಗೇನ್ಸ್ಟ್ ಏನಿಲ್ಲ ರಾಮ ಮಂದಿರಕ್ಕೆ, ರಾಮ್ಲಲ್ಲಾಗೆ. ಈಗ ಕಾನೂನು ತೀರ್ಮಾನ ಮಾಡಿ ಆಗಿದೆ. ಓಕೆ, ನಾವು ಸಮಸ್ಯೆ ಬಗೆಹರಿದಿದೆ ಅಂತ ತಿಳ್ಕೊಂಡಿದೀವಿ. ಓಕೆ, ನಾವು ಅದನ್ನ ಬಗೆ ಇಲ್ಲ, ಸಮಸ್ಯೆ ಬಗೆಹರಿದಿಲ್ಲ ಅಂತ ಯಾಕೆ ಮುಂದುವರಿಸಬೇಕು? ಫೈನ್. ಸಮಸ್ಯೆ ಬಗೆಹರಿದ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಬರ್ತಾ ಇಲ್ಲ. ನರಸಿಂಹರಾವ್ ಅವರು ಕಲ್ಯಾಣ್ ಸಿಂಗ್ ಇದ್ರು ಅಲ್ಲ, ಅದಕ್ಕೆ ಹೇಳ್ತಿಲ್ಲ, ಅವ್ರ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿ ನರಸಿಂಹರಾವ್ ಇದ್ರು, ಕಲ್ಯಾಣ್ ಸಿಂಗ್ ಇದ್ರು. ಕರೆಕ್ಟ್. ಇವನ್ ರಾಜೀವ್ ಗಾಂಧಿ ಅವರು ಅಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಬಿಟ್ಟಿದ್ರು, ನಿಮ್ಗೆ ಗೊತ್ತಿದೆ. ನಾವು ಸಮಸ್ಯೆ ಬಗೆಹರಿದಿದೆ, ತಪ್ಪು ಒಪ್ಪು ಬೇರೆ ವಿಷಯ. ಓಕೆ, ಸಮಸ್ಯೆ ಬಗೆಹರಿದ ಇಬ್ರು ಒಪ್ಕೊಂಡಿದ್ದಾರೆ. ಒಂದೇ ಒಂದು ವಿಷಯ ನಾನು ಹೇಳ್ತಿದ್ದೀನಿ ಅಂದ್ರೆ, ಪ್ರಿಯಾಂಕಾ ಗಾಂಧಿ ಭದ್ರಾ ಬಂದ್ರೆ ರಾಹುಲ್ ಗಾಂಧಿ ಡಲ್ ಆಗ್ತಾರೆ ಅಂತಲ್ಲ, ಇನ್ನು ಶಕ್ತಿ ಹೆಚ್ಚಿಗೆ ಆಗುತ್ತೆ. ಒಟ್ಟಾಗಿ ಹೋದ್ರೆ ಇನ್ನು ಶಕ್ತಿ ಹೆಚ್ಚಿಗೆ. ನಾನು ಅನ್ನೋ ಅಹಂ ಅವರಲ್ಲ, ನಾವು ಅನ್ನೋ ಒಂದು ಟೀಮ್ ಅಲ್ಲಿ ಹೋಗುವಂತದ್ದು ವಿಷಯದಲ್ಲಿದ್ದೀವಿ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಭದ್ರಾ ಬಂದ್ರೆ ವೆಲ್ಕಮ್ ಇದೆ. ಫೈನ್. ಇಲ್ಲಿ ಬಸವರಾಜ್ ಅವರೇ, ಎಲ್ಲಾ ಪಕ್ಷಗಳು ಈಗ ನೋಡಿ, ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಿಂತುಬಿಟ್ರು ಕೂಡ 60% ಮತ ಬಂದಿರುತ್ತೆ, 40% ಎಲ್ಲ ಬಂದಿರಲ್ಲ. ಹಾಗಾಗಿ 100% ಜನ ಅವ್ರನ್ನ ಒಪ್ಪಿಲ್ಲ ಅಂತ. ಈ ಒಪ್ಪಿಲ್ಲದೆ ಇದ್ದಾಗ ನಿಮ್ಮ ನಡುವಿನ ಒಗ್ಗಟ್ಟಿನ ಕಥೆ ಏನು? ಇಲ್ಲ, ಈಗ ಈ ಒಗ್ಗಟ್ಟಿನ ಇವತ್ತಿನ ಮಾತು ನನಗೆ ಮೇ ವೇಳೆಗೆ ರಿಸಲ್ಟ್ ಬಂದಾಗೋ ಅಥವಾ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾಗಲೂ ಅಧಿಕಾರಕ್ಕೆ ಯಾರು ಬೇಕಾದರೂ ಬರಲಿ, ಸೋಲ್ಲಿ, ಇದೇ ಒಗ್ಗಟ್ಟಿರಬೇಕು ಅವತ್ತಿಗೆ, ಇದೇ ಮಾತು ಅವತ್ತಿಗೂ ಸ್ಟ್ಯಾಂಡ್ ಆಗಬೇಕು. ಇಲ್ಲ, ಈಗ ಡಿಸೆಂಬರ್ಗೆ ಚಳಿಗಾಲಕ್ಕೊಂದು, ಬೇಸಿಗೆ ಬಂದಾಗ ಒಂದು ಅಂತ ಆಗಬಾರ್ದು. ಅಲ್ಲ, ಅದನ್ನೇ ಈಗ ನಾವು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ನೀವು ಹೇಳ್ದಂಗೆ ನಾವು ತಿಳ್ಕೊಬೇಕಾಗಿರೋದು, ದೇಶದಲ್ಲಿ ಇವತ್ತು ಅವ್ರೇನೋ ಒಂದು ಹವಾ ಸೃಷ್ಟಿಸಿದ್ದಾರೆ, ಎಲ್ಲರೂ ಮೋದಿ ಬಯಸ್ತಾ ಇದ್ದಾರೆ. ಎಲ್ಲರೂ ಮೋದಿ ಬಯಸ್ತಾ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ವೋಟ್ ಬಿಜೆಪಿಗೆ ಬಂದಿರೋದು 37% ಲಾಸ್ಟ್ ಎಲೆಕ್ಷನ್. ಅದರಿಂದ 31% ಬಂದಿತ್ತು. ಅಂದರೆ ಇನ್ನು 60ರಿಂದ 70% ಜನ ಅವ್ರು ಬೇಡ ಅಂತ ಇದ್ದಾರೆ. ಓಕೆ, ಅವ್ರು ಬೇಕಂದಿಲ್ಲ ಅಂದ್ರೆ ಅವ್ರು ಬೇಡ ಅಂತಾನೆ ವೋಟ್ ಮಾಡಲ್ಲ ಬಿಡಿ, ಅದು ಬೇರೆ ವಿಚಾರ, ಅದು ಸೇರಿಸ್ಕೊಂಡ್ಬಿಡಿ. ಮೋದಿ % ವೋಟೇ ಮಾಡಲ್ಲ ಬಿಡಿ, ಅದು ಬೇರೆ ವಿಚಾರ. ಇಲ್ಲ, ಇದು ವೋಟ್ ಮಾಡಿರೋದ್ರಲ್ಲಿ ನಾನು ಹೇಳ್ತಾ ಇರೋದು, ವೋಟ್ ಮಾಡಿರೋದ್ರಲ್ಲಿ. ಸೊ ಇನ್ನು 60% ಅವ್ರು ಬೇಡ ಅಂತ ಇದ್ದಾರೆ. ಓಕೆ, ಅದು ಸ್ವಲ್ಪ ಸ್ಪ್ಲಿಟ್ ಆಗಿ ಹೋಗಿತ್ತು. ಅಂದ್ರೆ ನಮ್ಗೊಂದು 20%, ಅವ್ರಿಗೊಂದು 10%, ಇವ್ರಿಗೊಂದು 20%ರಲ್ಲಿ ಅವತ್ತು 30% ಎದ್ಕಾಂತ ಇದ್ರು. ಅದನ್ನ ನಾವು ಇವಾಗ ಅರ್ಥ ಮಾಡ್ಕೊಂಡಿದೀವಿ. ಇದರಿಂದ ಏನು ಕಷ್ಟ ಇದೆ, ಏನು ಸಂಕಷ್ಟ ಇದೆ ದೇಶಕ್ಕೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಡಿದ್ದೆ. 50-60 ಸ್ಕೀಮ್ ಅಂದ್ರೆ ಯಾವ ಸ್ಕೀಮ್ ಮೋದಿದು ವರ್ಕ್ ಆಗಿದೆ ಹೇಳಿ? 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂದ್ರೆ ಎಲ್ಲಿದೆ ಒಂದು ಸ್ಮಾರ್ಟ್ ಸಿಟಿ ಹೇಳಿ ಆಗಿದೆ ಅನ್ನೋದು? ಸರ್ ಹೌದು ಸರ್, ಬೆಂಗಳೂರಲ್ಲಿ ಓಡಾಡಿಲ್ಲ, ಮೈಸೂರಲ್ಲಿ ಓಡಾಡಿಲ್ಲ, ನೀವು ಬೆಂಗಳೂರವ್ರನ್ನ ಸ್ಮಾರ್ಟ್ ಸಿಟಿ ಅಂತ ಅಂದ್ರೆ ಇನ್ನೇನ್ ಉಳಿಯಲ್ಲ. ಇದನ್ನೇ ನಿಮ್ ಪ್ರಕಾರ ಸ್ಮಾರ್ಟ್ ಅಂದ್ರೆ ನಾವು ಯೋಚನೆ ಮಾಡ್ಬೇಕು, ಇನ್ನೇನ್ ಬೇರೆ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಮೋದಿ ಅವ್ರ ಪ್ರಕಾರ ಇದೇ ಸ್ಮಾರ್ಟ್ ಸಿಟಿ ಅಂತ ಅನ್ನೋದಾದ್ರೆ ಈ ಸರ್ತಿ ಡೆಫಿನೆಟ್ಲಿ ಸೋಲ್ತಾರ ಅವರು. ನಾನು ಹೇಳ್ತಾ ಇರೋದು ಯಾವ ಸ್ಕೀಮು ಒಂದು, ಅದು ಏನೋ ಒಂದು ಸ್ಕಿಲ್ ಇಂಡಿಯಾ ಅಂತ ಅಂದ್ರು, ಅದರಿಂದ ಏನಾಗ್ಲಿಲ್ಲ. ಮೇಕ್ ಇನ್ ಇಂಡಿಯಾ ಅಂದ್ರು, ಅದರಿಂದ ಏನೂ ಆಗ್ಲಿಲ್ಲ. 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಅಂದ್ರು, ಅದರಿಂದ ಏನೂ ಆಗ್ಲಿಲ್ಲ. ಜನ್ಧನ್ ಅಕೌಂಟ್ ಕೊಡ್ತೀವಿ ಅಂತ ಅಂದ್ರು, ಇವತ್ತು ಮೊನ್ನೆ ರಿಪೋರ್ಟ್ ಬಂದಿದೆ, ಎಲ್ಲಾ ಅಕೌಂಟ್ಗಳು ಖಾಲಿ ಹೊಡಿತಾ ಇದಾವೆ, ಅದ್ರಲ್ಲಿ ಏನು ಟ್ರಾನ್ಸಾಕ್ಷನ್ ಹಿಂಗಿರ್ಬೇಕಾದ್ರೆ ಇನ್ನ 60% ಪೀಕಲ್ಲಿ ಇರ್ಬೇಕಾದ್ರೆ ಬೇಡ ಅನ್ನೋರು ಇವಾಗ ಅವ್ರು ಕನ್ಸಾಲಿಡೇಟ್ ಮಾಡಕ್ಕೆ ಇಂಡಿಯಾ ಪ್ಲಾಟ್ಫಾರ್ಮ್ ರೆಡಿಯಾಗಿ ನಿಂತಿದೆ. ಅದರಲ್ಲಿ ನಾವು ಒಂದಿಷ್ಟು ಇವಾಗ ಆ ಮೈತ್ರಿಕೂಟ ಜೋಡಿ ಬಂದಾಗ ಇಂಡಿಯಾ ಪ್ಲಾಟ್ಫಾರ್ಮ್ ಸಮಾನ ದುಃಖಿಗಳ, ಸಮಾನ ಸಂತ್ರಸ್ತರ ಒಂದು ಒಕ್ಕೂಟನ. ಇಲ್ಲ, ಸಮಾನ ದುಃಖಿಗಳು, ಸಮಾನ ಶೋಷಿತರು, ಸಮಾನ ಮನಸ್ಕರ, ಸಮಾನ ಶೋಷಿತರ ನಾಯಕರ ಒಂದು ಒಕ್ಕೂಟ. ಏನಾಗ್ತದೆ, ಪ್ರತಿ ಬಾರಿ ಕೇಳಿದಾಗ್ಲೂ ಕೇಂದ್ರದಲ್ಲಿ ಸ್ವಾಯತ್ತ ಸಂಸ್ಥೆಗಳ ಅಧಿಕಾರ ಮೊಟಕುಗೊಳಿಸಿ ಅವರ ಅಧಿಕಾರನ ಹೈಜಾಕ್ ಮಾಡಿಕೊಂಡು CBIನೋ EDನೋ IT ಎಲ್ಲ ಬಳಸ್ಕೊಂಡು ಎಲ್ಲ ಪಾರ್ಟಿಗಳ ಮೇಲೆ 92% ಆಫ್ ED ರೈಟ್ಸ್ ಬಿಲಾಂಗ್ಸ್ ಟು ಅಪೋಸಿಷನ್ ಪಾರ್ಟಿ ಓನ್ಲಿ. ಇದು ಹೈಯೆಸ್ಟ್ ಎವರ್. ಹಿಂದಿನ 10 ವರ್ಷದ ಡೇಟಾಗೆ ಹೋಲಿಸ್ಕೊಂಡ್ರೆ ಈ ತರ ಸಮಾನ ದುಃಖಿ ನಮಗಿನ್ನ ಉಳಿಗಾಲ ಇಲ್ಲ. ಬರೀ ಕೇಸ್ ಅಲ್ಲ, ಕನ್ವಿಕ್ಷನ್ ಇಲ್ಲ. ಅಲ್ಲ, ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ನಮಗಿನ್ನ ಉಳಿಗಾಲ ಇಲ್ಲ ಅಂತ ಬಂದಾಗ ಅವರು ತಪ್ಪು ಮಾಡಿದಾರೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್. ಇದು ನನ್ನ ದೇಶದಲ್ಲಿ ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಕಾರಣದ ಅಜೆಂಡಾದ ಒಂದು ಹೋರಾಟನ ಇದು. ನಮ್ಗಳಿಗೆ ಯಾರಿಗೂ ಉಳಿಗಾಲ ಇಲ್ಲಪ್ಪ, ಇನ್ನೊಂದ್ಸಲ ಬಂದ್ಬಿಟ್ರೆ ಕಷ್ಟ ನಮ್ಗೆ ಇವರು, ಆ ಕಾರಣಕ್ಕೆ ಆಗಿರ್ತಕ್ಕಂಥ ಕೂಟನ ಇದು ಅಂತ. ಎರಡೂ ಇದೆ.
ಯಾಕೆ ಅಂತ ಹೇಳ್ತೀನಿ, ಅದು ಪರ್ಸನಲ್ ಅಲ್ಲ. ಓಕೆ. ಈಗ ಈಗ ಡೆಲ್ಲಿಯಲ್ಲೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇರುವಂತ ಏನೇನು ಕಾನೂನುಗಳನ್ನು ತಂದು ಒಂದು ಚುನಾಯಿತ ಸರ್ಕಾರನ ನೀವು ಏನು ಕೆಲಸ ಮಾಡದಿರೋ ರೀತಿಯಲ್ಲಿ ಅವ್ರನ್ನ ಕೂಡಾಕೋದಿದೆಯಲ್ಲ, ಇದು ಯಾವ ದೇಶಕ್ಕೆ ಒಳ್ಳೇದಿದೆ? ನಮ್ಮ ಆಮ್ ಆದ್ಮಿ ಪಾರ್ಟಿ ಉಳಿಯುತ್ತೋ ಅಲ್ಲ ಇಂಪಾರ್ಟೆಂಟ್ ಇಲ್ಲ, ಅಲ್ಲಿ ವ್ಯವಸ್ಥೆನ ನೀವು ಹದಗೆಡಿಸ್ತಾ ಇದ್ದೀರಾ. ಅಲ್ಲಿ ನಾಳೆ ಕಾಂಗ್ರೆಸ್ ಬರ್ಲಿ ಅಥವಾ TMC ಬರ್ಲಿ, ಯಾವುದೇ ಪಕ್ಷ ಬರ್ಲಿ, ಅದಕ್ಕೆ ಅನುಕೂಲ ಇದೆಯಾ ಅಲ್ಲಿ ಕೆಲಸ ಮಾಡಕ್ಕೆ, ಒಂದು ಉಸಿರಾಡ್ಸಕ್ ಜಾಗ ಇದೆಯಾ? ಅದೇ ರೀತಿಯಾದಂತದ ತಮಿಳ್ನಾಡಲ್ಲಿ ನೀವು ನೋಡ್ತಾ ಇದ್ದೀರಾ ಸರ್, ನಿಮ್ ಟೈಮ್ ಇದ್ದಾಗ ನೀವು ಮಾತಾಡಿ. ತಮಿಳ್ನಾಡಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲೂ ಗವರ್ನರ್ನ ಬಳಸ್ಕೊಂಡು ಯಾವ ರೀತಿ ಆ ಸರ್ಕಾರ ನಿರ್ಧಾರಗಳನ್ನು ಹತ್ತಕ್ತಾ ಇದ್ದಾರೆ, ಕೇರಳದಲ್ಲಿ ಹತ್ತಕ್ತಾ ಇದ್ದಾರೆ, ಗುಜರಾತ್ನಲ್ಲಿ. ಈ ತರ ಎಲ್ಲ ಸಮಸ್ಯೆಗಳು ಇರಬೇಕಾದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು, ಇವ್ರ ನಾಯಕತ್ವ ಹೊಂದಿರುವಂತ ಸರ್ಕಾರಗಳು ಭಾರತದಲ್ಲಿ ಇರಬೇಕಾ ಇರಬಾರ್ದ?